ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸುಬ್ಬು ಸ್ಪಾಟ್ ಟು ಫೈಂಡ್ ಸೀರೀಸ್. ನಾವು ಇವತ್ತು ಮ್ಯೂಚುವಲ್ ಫಂಡ್ಸಲ್ಲಿ ಇಂಡೆಕ್ಸ್ ಫಂಡ್ಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಬಟ್ ಈ ಇಂಡೆಕ್ಸ್ ಫಂಡ್ ಅರ್ಥ ಮಾಡ್ಕೊಳೋಕ್ಕೂ ಮುಂಚೆ ನಮ್ಮಲ್ಲಿರೋ ಎರಡು ಎಕ್ಸ್ಚೇಂಜ್ ನಾವು ಅರ್ಥ ಮಾಡ್ಕೊಬೇಕು. ಒಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಅಂದರೆ ಅದರದ್ದು ಇಂಡೆಕ್ಸ್ ಬಂದು ಸೆನ್ಸೆಕ್ಸ್ ಅಂತ. ಇನ್ನೊಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಅದು ಇಂಡೆಕ್ಸ್ ಬಂದು NSE ಆರ್ ನಿಫ್ಟಿ 50 ಅಂತೆ. ಈಗ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ದರ್ ಆರ್ ಮೋರ್ ದೆನ್ ಅಬೌಟ್ 5,000 ಕಂಪ್ನೀಸ್ ಆರ್ ಲಿಸ್ಟೆಡ್. ಅದರಲ್ಲಿ ಆ ಇಂಡೆಕ್ಸ್ ಫ್ಲಕ್ಚುಯೇಟ್ ಆಗೋದು ಬೇಸ್ಡ್ ಆನ್ ದಿ ಟಾಪ್ 30 ಕಂಪ್ನೀಸ್ ಇನ್ ದಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಅದೇ ರೀತಿ ಈ NSE ನಾವು ನೋಡಿದಾಗ ಈ ನಿಫ್ಟಿ ನಾವೇನು ಹೇಳ್ತೀವಿ ಅದರಲ್ಲಿ ಟಾಪ್ 50 ಇರುತ್ತೆ, ಟಾಪ್ 50 ಕಂಪ್ನೀಸ್ ಆಫ್ ಇಂಡಿಯಾ. ಅದರದ್ದು ನಿಫ್ಟಿ 50 ನಮಗೆ ರೆಪ್ರೆಸೆಂಟೇಷನ್ ಕೊಡುತ್ತೆ. ಈಗ ಇದರಲ್ಲಿ ಅಡ್ವಾಂಟೇಜ್ ಏನು ಅಂದರೆ, ನಾವು ಇಂಡೆಕ್ಸ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದ್ರಲ್ಲಿ ವಿ ಆರ್ ಇನ್ವೆಸ್ಟಿಂಗ್ ಇನ್ ದ ಬೆಸ್ಟ್ ಆಫ್ ದಿ ಬೆಸ್ಟ್ ಕಂಪ್ನೀಸ್. ಅದ್ರ ಜೊತೆಗೆ ಇದರಲ್ಲೇನು ನಾವು ಲಾಜಿಕ್ ಯೂಸ್ ಮಾಡೋ ಕೆಲಸನೇ ಇಲ್ಲ. ಯಾಕೆಂದರೆ ಇವಾಗ ನಿಫ್ಟಿ 50 ನಾವು ಇನ್ವೆಸ್ಟ್ ಮಾಡಿದಾಗ ವಿ ಆರ್ ಇನ್ವೆಸ್ಟಿಂಗ್ ಇನ್ ದಿ ಟಾಪ್ 50. ನಾವೇನು ಮಾಡ್ತಿದ್ದೀವಿ, ಯಾವುದೋ ಮ್ಯೂಚುವಲ್ ಫಂಡ್ಗೆ ಹೋಗ್ತೀವಿ, ವಿ ಬೈ ದಿ ಇಂಡೆಕ್ಸ್ ಫಂಡ್. ಆ ಇಂಡೆಕ್ಸ್ ಫಂಡ್ಗೆ ಏನು ಮಾಡ್ತಾರೆ, ಮ್ಯೂಚುವಲ್ ಫಂಡಲ್ಲಿ ಲೆಟ್ಸ್ ಸೇ 10,000 rupees ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಅವ್ರೇನು ಮಾಡ್ತಾರೆ, ಆ 10,000 rupeesನ ಡಿವೈಡೆಡ್ ಬೈ 50 ಮಾಡ್ತಾರೆ. ಸೊ 200 ಈಚ್ 50 ಕಂಪ್ನೀಸಲ್ಲಿ ಅವರು ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡ್ತಾರೆ. ಅದರಿಂದ ನಮಗೇನಾಗುತ್ತೆ, ನಿಫ್ಟಿ 50 ಪಾಸಿಟಿವ್ ಇತ್ತು ಅಂದರೆ ನಾವು ಇನ್ವೆಸ್ಟ್ ಮಾಡಿರೋ ಅಮೌಂಟ್ ವಿಲ್ ಆಲ್ಸೋ ಶೋ ಪಾಸಿಟಿವ್. ಅದೇ ರೀತಿ ಅದೇನೋ ನೆಗೆಟಿವ್ ಆದಾಗ ನಮಗೆ ಎಕ್ಸ್ಟ್ರಾ ನ್ಯಾವ್ ಬರುತ್ತೆ. ನ್ಯಾವ್ ಅಂತಂದರೆ ನೆಟ್ ಅಸೆಟ್ ವ್ಯಾಲ್ಯೂ, ನಾವು ಲಾಸ್ಟ್ ಟೈಮೇ ಮಾತಾಡಿದ್ವಿ, ಯೂನಿಟ್ಸ್. ಹೀಗಾಗಿ ವೆನ್ ದ ಮಾರ್ಕೆಟ್ ಈಸ್ ಡೌನ್ we get more units. When the market is up, we actually see that in our returns, a positive returns irutte. Over last 20 years ನಾವು ನೋಡಿದ್ರೆ both Sensex and Nifty 50 has given in excess of 12-13% ರಿಟರ್ನ್ಸ್ ಕೊಟ್ಟಿರುತ್ತೆ. ಅದೇ ರೀತಿ ಅಂದರೆ ಫ್ಯೂಚರಲ್ಲೂ ಕೊಡತ್ತೆ ಅಂತ ಹೇಳೋಕ್ಕಾಗಲ್ಲ ನಾವು, ಬಟ್ ದೆರ್ ಇಸ್ ಎ ಪಾಸಿಬಿಲಿಟಿ ಅಂತ ನಾವು ನೋಡಬೇಕು ಆಲ್ವೇಸ್. ಯಾಕೆ ಅಂತಂದರೆ, ಫಸ್ಟ್ ಆಫ್ ಆಲ್ ನಾವು ಒಂದು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂತಂದಾಗ ಇಟ್ ಈಸ್ ನಾಟ್ ಗ್ಯಾಂಬ್ಲಿಂಗ್, ಇಟ್ ಈಸ್ ಬೇಸ್ಡ್ ಆನ್ 3 ಥಿಂಗ್ಸ್. ಒಂದು, ನಮ್ಮಲ್ಲಿ ಕ್ಯಾಪಿಟಲ್ ಇರಬೇಕು ಇನ್ವೆಸ್ಟ್ ಮಾಡೋದಕ್ಕೆ. ಅಂದರೆ ಕ್ಯಾಪಿಟಲ್ ಅಂದರೆ ಅಟ್ಲೀಸ್ಟ್ ನಾವು ಇಫ್ ಯು ಆರ್ ಏಬಲ್ ಟು ಕಮಿಟ್ 5,000 or 10,000 rupees ಪರ್ ಮಂತ್, ಆವಾಗಲೇ ದ ಅಮೌಂಟ್ ಗ್ರೋಸ್ ಆ್ಯಂಡ್ ವಿ ವಿಲ್ ಬಿ ಏಬಲ್ ಟು ಸಿ. ಸೆಕೆಂಡ್, ನಮ್ಮಲ್ಲಿ ಕನ್ವಿಕ್ಷನ್ ಇರಬೇಕು. ಎಸ್, ಇಂಡಿಯಾ ಈಸ್ ಇನ್ ದಿ ಗ್ರೋತ್ ಪಾತ್, ಮುಂದಕ್ಕೆ ಫ್ಯೂಚರ್ ಈಸ್ ಗೋಯಿಂಗ್ ಟು ಬಿ ಬೆಟರ್. ಯಾಕೆಂದರೆ ನಾವೇ ನೋಡಿದ್ದೀವಿ, ಅವರ್ ಲೈಫ್ ಈಸ್ ಲಾಟ್ ಬೆಟರ್ ದೆನ್ ಅವರ್ ಪೇರೆಂಟ್ಸ್ ಲೈಫ್. ಅವ್ರ ಲೈಫು ಅವ್ರ ಪೇರೆಂಟ್ಸ್ಗಿಂತಲೂ ಚೆನ್ನಾಗಿತ್ತು. ಸೊ ಅದರಿಂದ ನಮ್ಮ ನೆಕ್ಸ್ಟ್ ಜನ್ರೇಷನ್ನು ನಮ್ಮ ಲೈಫ್ಗಿಂತಲೂ ಚೆನ್ನಾಗಿರುತ್ತೆ. ಅದರಿಂದ ನಮಗೆ ಕನ್ವಿಕ್ಷನ್ ಇರಬೇಕು ಅಬೌಟ್ ಇಂಡಿಯಾಸ್ ಗ್ರೋತ್. ಥರ್ಡ್, ಇಲ್ಲಿ ಪೇಷನ್ಸ್ ಇರಬೇಕು. ಪೇಷನ್ಸ್ ಅಂತಂದರೆ ವಿ ಆರ್ ರಿಯಲಿ ಲುಕಿಂಗ್ ಆ್ಯಂಡ್ ಮಿನಿಮಮ್ 10, 15, 20 years ಆರ್ ಪರ್ಹ್ಯಾಪ್ಸ್ 30 years. ಆ ಥರ ನಾವು ನೋಡಿದಾಗಲೇ ವಿ ಕ್ಯಾನ್ ಆ್ಯಕ್ಚುಲಿ ಅಕ್ಯುಮುಲೇಟ್ ವೆಲ್ತ್. ಸೊ ಈ ಕಮಿಂಗ್ ಬ್ಯಾಕ್ ಟು ಇಂಡೆಕ್ಸ್ ಫಂಡ್ಸಲ್ಲಿ ಏನಾಗುತ್ತೆ, ವಿ ಆರ್ ಪೇಯಿಂಗ್ ದಿ ಲೀಸ್ಟ್ ಅಡ್ಮಿನಿಸ್ಟ್ರೇಟಿವ್ ಚಾರ್ಜಸ್. ಯಾಕೆಂದರೆ ದೆರ್ ಈಸ್ ನೋ ಲಾಜಿಕ್ ರಿಕ್ವೈರ್ಡ್ ಹಿಯರ್. ಇಟ್ಸ್ ಅ ಸಿಂಪಲ್. ನಿಫ್ಟಿ 50 ಅಂತಂದರೆ ದೇ ನೋ ದಟ್ 50 ಕಂಪ್ನೀಸ್ ಅದಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ದೆರ್ ಈಸ್ ನೋ ಅಡ್ಮಿನಿಸ್ಟ್ರೇಟಿವ್ ಚಾರ್ಜಸ್ ಹಿಯರ್ ಮಚ್. ಪ್ರಾಬ್ಲಿ ಇಟ್ ಈಸ್ ಲೆಸ್ ದೆನ್ 0.5%, 0.2 to 0.5% ಇರುತ್ತೆ ಅಷ್ಟೇ, compared to the other mutual funds where they charge in excess of probably 1.5-2%, or it can go up to 3% ಅಲ್ಲ. ನಾವು ಇಂಡೆಕ್ಸ್ ತೊಗೊಂಡಾಗ ಇಟ್ ಈಸ್ ವೆರಿ ವೆರಿ ಚೀಪ್ ಆ್ಯಕ್ಚುಲಿ ಇನ್ ಟರ್ಮ್ಸ್ ಆಫ್ ದಿ ಅಡ್ಮಿನಿಸ್ಟ್ರೇಟಿವ್ ಚಾರ್ಜಸ್. ಹಾಗೆ ಸೆನ್ಸೆಕ್ಸಲ್ಲೂ ನಾವು ತೊಗೊಂಡಾಗ ಸೆನ್ಸೆಕ್ಸಲ್ಲಿ ಸ್ವಲ್ಪ ಕಾನ್ಸಂಟ್ರೇಟೆಡ್ ಆಗುತ್ತೆ. ಯಾಕೆಂದರೆ ವಿ ಆರ್ ಇನ್ವೆಸ್ಟಿಂಗ್ ಇನ್ ಓನ್ಲಿ 30 ಕಂಪ್ನೀಸ್ rather than investing 50 in Nifty 50. ಅದರಿಂದ ಫಾರ್ ಎ ಬಿಗಿನರ್ ಇಟ್ ಈಸ್ ಆಲ್ವೇಸ್ ರೆಕಮೆಂಡೆಡ್ ದಟ್ ನಿಮಗೆ ಶೇರ್ ಮಾರ್ಕೆಟ್ ಅನ್ನೋದೇ ಏನೋ ಒಂದು ಗೊತ್ತಿಲ್ಲ ಅಂತಂದಾಗ ಸ್ಟಾರ್ಟ್ ವಿತ್ ಇಂಡೆಕ್ಸ್ ಫಂಡ್ಸ್. ಇಂಡೆಕ್ಸ್ ಫಂಡ್ಸ್ ವಿಲ್ ಗಿವ್ ಯು ಐಡಿಯಾ ಆ್ಯಂಡ್ ಇಟ್ ವಿಲ್ ಹೆಲ್ಪ್ ಯು ಬಿಲ್ಡ್ ಕಾರ್ಪಸ್. ಸೊ ಯಾವಾಗ ನೀವು ಸ್ವಲ್ಪ ಅರ್ಥ ಮಾಡಿಕೊಂಡು ಯು ಆರ್ ಏಬಲ್ ಟು ಜನರೇಟ್ ವೆಲ್ತ್ ಅಲ್ಲ, ದೆನ್ ಯು ಕ್ಯಾನ್ ಸ್ಟಾರ್ಟ್ ಲುಕಿಂಗ್ ಅಟ್ ಇಂಡಿವಿಜುವಲ್ ಸ್ಟಾಕ್ಸ್. ಅದು ನಾವು ಮುಂದಕ್ಕೆ ಮಾತಾಡೋಣ. ಬಟ್ ಅಟ್ಲೀಸ್ಟ್ ಇಫ್ ಯು ಹ್ಯಾವ್ ನಾಟ್ ಸ್ಟಾರ್ಟೆಡ್ ಎನಿಥಿಂಗ್, seriously consider index funds, because index funds for a retail investor ಅಲ್ಲ ಭಾಳ ಹೆಲ್ಪ್ ಆಗುತ್ತೆ. ರೈಟ್? ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.